ಹಾಯ್ ಮಕ್ಕಳೇ, ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ENK ಲೆವೆಲ್ 2 ಇಂಗ್ಲೀಷ್ನಲ್ಲಿ ಕಲಿ ಲೆವೆಲ್ 2 2ನೇ ತರಗತಿ ಮಕ್ಕಳಿಗೆ ಸ್ಟೋರಿ ಟೆಲ್ಲಿಂಗ್ ಆ್ಯಕ್ಟಿವಿಟಿ ಮಾಡೋಣ. ಸ್ಟೋರಿ ರೀಡರ್ ಅಂತಿದೆಯಲ್ಲ ನಿಮ್ಮದು, ಅದರಲ್ಲಿರ್ತಕ್ಕಂಥ ಒಂದು ಕಥೆಯನ್ನು ಇವತ್ತು ಕೇಳೋಣ, ಜೊತೆಗೆ ಓದೋಣ, ನೋಡೋಣ. ಸ್ಟೋರಿ ಹೆಸರು ಟೋಟೋ ಆ್ಯಂಡ್ ದ ರನ್ ಅವೇ ಕ್ಯಾಪ್. ಟೋಟೋ ಆ್ಯಂಡ್ ದ ರನ್ ಅವೇ ಕ್ಯಾಪ್ ಅಂದರೆ ಟೋಟೋ ಕ್ಯಾಪ್ ಹಿಂದ್ಗಡೆ ಅಂದರೆ ಟೋಟೋ ಕ್ಯಾಟ್ ಇದೆಯಲ್ಲ ಅದು ಟೋಪಿ ಹಿಂದ್ಗಡೆ ಓಡಿ ಹೋದ ಕತೆ. ಟೋಪಿಯತ್ತ ಓಡಿ ಹೋದ ಕತೆ. ಹಾಗಾದರೆ ಟೋಟೋ ಕ್ಯಾಟ್ ಟೋಪಿಯತ್ತ ಯಾಕೆ ಓಡಿ ಹೋಯಿತು ಅಂತ ಈಗ ನೋಡೋಣ. Toto looked at himself in the mirror. How grown up I look, he thought. I should go out and let all the people see me. Toto Cat walked down the street wearing the cap. Toto Cat looked at the mirror. ಅಂದರೆ ಟೋಟೋ ಕ್ಯಾಟ್ ಏನು ಮಾಡ್ತು, ಕನ್ನಡಿಯಲ್ಲೇ ತನ್ನನ್ನು ತಾನು ನೋಡ್ಕೊಳ್ತು. ಅಯ್ಯೋ, ನಾನು ಎಷ್ಟೊಂದು ಎತ್ತರವಾಗಿದ್ದೇನಲ್ಲ ಅಂತ, ನಾನು ಎಷ್ಟೊಂದು ಬೆಳೆದಿದ್ದೇನಲ್ಲ ಅಂತ ವಿಚಾರ ಮಾಡ್ತು. ಆಮೇಲೆ ಏನು ಮಾಡ್ತು, ಹಾಗಾದರೆ ನಾನು ಹೊರಗಡೆ ಹೋಗಬೇಕು, ಹೊರಗಡೆ ಹೋದರೆ ಎಲ್ಲ ಜನ ನನ್ನನ್ನು ನೋಡಬೇಕು ಅಂತ ವಿಚಾರ ಮಾಡಿ ಟೋಪಿ ಹಾಕ್ಕೊಂಡು ಹೊರಗಡೆ ಹೋಗಲಿಕ್ಕೆ ತಯಾರಾಯಿತು. ಸರಿ, ಹಾಗಾದರೆ ಈಗ ಇಲ್ಲಿ ನೋಡಿ, ಹೀ ವೆಂಟ್ ಔಟ್ ವಿಯರಿಂಗ್ ಹಿಸ್ ಕ್ಯಾಪ್. ಆಲ್ ದ ಪೀಪಲ್ ಲುಕ್ಡ್ ಆ್ಯಟ್ ಟೋಟೋ ಕ್ಯಾಟ್. ಈಗ ಕ್ಯಾಪ್ ಹಾಕ್ಕೊಂಡು ಟೋಟೋ ಕ್ಯಾಟ್ ದಾರಿಯಲ್ಲಿ ಹೋಗ್ತಾ ಇದೆ. ಎಲ್ಲ ಜನರು, ಆಲ್ ಪೀಪಲ್, ಎಲ್ಲ ಜನರು ಈ ಟೋಟೋ ಕ್ಯಾಟ್ನ ನೋಡ್ತಾ ಇದ್ದಾರೆ ಅಲ್ವಾ. ನೆಕ್ಸ್ಟ್ ಏನಾಯಿತು, ಆನ್ ದ ವೇ ಟೋಟೋ ಸಾ ವಾಲಾ ದ ಬುಲ್ ಸೆಲ್ಲಿಂಗ್ ಐಸ್ ಕ್ರೀಮ್. ವಾಲಾ ರ್ಯಾಂಗ್ ದ ಲಿಟಲ್ ಬೆಲ್ ಆನ್ ಹೀಸ್ ಕಾರ್ಟ್ ವೆನ್ ಹೀ ಸಾ ಟೋಟೋ. ವೆಲ್ ವೆಲ್ ವೆಲ್, ಹಿ ಕಾಲ್ಡ್ ಔಟ್ ಟು ಟೋಟೋ. ಮೈ ಟೋಟೋ, ಯು ಡೂ ಲುಕ್ ಟಾಲ್ ಆ್ಯಂಡ್ ಗ್ರೌನ್ ಅಪ್ ವಿತ್ ದ ಕ್ಯಾಪ್. ಟೋಟೋಸ್ ಚೆಸ್ಟ್ ಸ್ವೆಲ್ಡ್ ವಿತ್ ಪ್ರೈಡ್. ಹಿ ವಾಸ್ ಫುಲ್ ಆಫ್ ಜಾಯ್. ನೆಕ್ಸ್ಟ್ ಏನಾಯ್ತಪ್ಪ ಅಂತಂದ್ರೆ, ಆನ್ ದ ವೇ ದಾರಿಯಲ್ಲಿ ಹೋಗ್ತಾ ಇದ್ದಾಗ ಟೋಟೋ ಕ್ಯಾಟ್ ಅಲ್ಲೇ ವಾಲಾ ದ ಬುಲ್ ಸೆಲ್ಲಿಂಗ್ ಐಸ್ ಕ್ರೀಮ್. ಬುಲ್ ಗೂಳಿ ಇತ್ತು, ಅದರ ಹೆಸರು ವಾಲಾ. ಅದೇನು ಮಾಡ್ತಾ ಇತ್ತು, ಐಸ್ ಕ್ರೀಮನ್ನು ಮಾರ್ತಾ ಇತ್ತು. ಐಸ್ ಕ್ರೀಮ್ ಮಾರುವಾಗ ಏನು ಮಾಡ್ತದ್ದು, ದ ರ್ಯಾಂಗ್ ದ ಲಿಟ್ಲ್ ಬೆಲ್ ಆನ್ ಹಿಸ್ ಕಾರ್ಟ್. ತನ್ನ ಗಾಡಿಯಲ್ಲಿರ್ತಕ್ಕಂಥ ಐಸ್ ಕ್ರೀಮ್ ಗಾಡಿಯಲ್ಲಿರ್ತಕ್ಕಂಥ ಬೆಲ್ ಹೊಡೆಯುವಾಗ ಟೋಟೋನ ನೋಡ್ತು. ನೋಡಿ ಟೋಟೋಗೆ ಏನಂತ ಹೇಳ್ತದ್ದು, ವೆಲ್ 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 ಅಂತ ಹೇಳ್ತು. ಚೆನ್ನಾಗಿದೆಯಾ ಚೆನ್ನಾಗಿದೆಯಾ ಅಂತ ಹೇಳೋದ್ರ ಜೊತೆಗೆ ಏನು ಮಾಡ್ತು ಮತ್ತೆ, ಮೈ ಟೋಟೋ, ಯು ಡೂ ಲುಕ್ ಟಾಲ್ ಆ್ಯಂಡ್ ಗ್ರೌನ್ ಅಪ್ ವಿತ್ ದ ಕ್ಯಾಪ್. ನೀನು ನೋಡಲಿಕ್ಕೆ ಎತ್ತರವಾಗಿ ಕಾಣಿಸ್ತಾ ಇದೆಯಾ, ಜೊತೆಗೆ ಟೋಪಿ ಹಾಕಿರೋದ್ರಿಂದ ತುಂಬ ಬೆಳೆದ ರೀತಿ ಕಾಣಿಸ್ತಾ ಇದೆಯಾ ಅಂತಂದ ತಕ್ಷಣ ಟೋಟೋ ಕ್ಯಾಟ್ಗೆ ಏನಾಯಿತು, ಖುಷಿ ಆಯಿತು, ಎದೆ ಉಬ್ಬಿಸ್ಕೊಂಡು ನಿಂತ್ಕೋತು ಅಲ್ವಾ. ನೋಡೀಗ ಇದರಲ್ಲಿ ಇರ್ತಕ್ಕಂಥದ್ದು ಇದು ಯಾವುದು, ವಾಲಾ. ವಾಲಾ ಏನಿದು, ವಾಲಾ ಐಸ್ ಕ್ರೀಮ್ ಸೆಲ್ಲಿಂಗ್ ಮಾಡ್ತಾ ಇದೆ, ಐಸ್ ಕ್ರೀಮ್ ಸೇಲ್ ಮಾಡ್ತಾ ಇದೆ. ಇದೇನು ಮಾಡ್ತು, ಟೋಟೋ ಯು ಲುಕ್ ಟಾಲ್ ಆ್ಯಂಡ್ ಗ್ರೌನ್ ಅಪ್ ಸ್ಯಾಡ್ ವಾಲಾ ದ ಬುಲ್. ಟೋಟೋ ಕ್ಯಾಟ್ ವಾಸ್ ಫುಲ್ಲಿ ಆಫ್ ಜಾಯ್. ಖುಷಿ ಆಯಿತು. ನೆಕ್ಸ್ಟ್ ಏನಾಯ್ತಪ್ಪ ಅಂತಂದ್ರೆ, ಸಡನ್ಲಿ ಎ ಗಸ್ಟ್ ಆಫ್ ವೈಂಡ್ ಬ್ಲೂ ದ ಕ್ಯಾಪ್ ಆಫ್ ಟೋಟೋಸ್ ಹ್ಯಾಡ್. ಟೋಟೋ ರ್ಯಾನ್ ಆಫ್ಟರ್ ದ ಕ್ಯಾಪ್. ಹಿ ಗಾಟ್ ನಿಯರ್ ದ ಕ್ಯಾಪ್ ಆ್ಯಂಡ್ ಬೆಂಟ್ ಡೌನ್ ಟು ಕ್ಯಾಚ್ ಇಟ್. ದೇರ್ ಕೇಮ್ ಎ ಗಸ್ಟ್ ಆಫ್ ವೈಂಡ್ ಆ್ಯಂಡ್ ಆಫ್ ವೆಂಟ್ ಟು ಟೋಟೋಸ್ ಕ್ಯಾಪ್. ಏನಾಯಿತು ಅಂತಂತಂದ್ರೆ, ಇದು ದಾರಿಯಲ್ಲಿ ನಿಂತಾಗ ಟೋಟೋ ಕ್ಯಾಟ್ ಜೋರಾಗಿ ವೈಂಡ್ ಬಿರುಗಾಳಿ ಬೀಸ್ತು. ಬಿರುಗಾಳಿ ಬೀಸಿದ ತಕ್ಷಣ ಟೋಟೋ ಕ್ಯಾಪ್ ಹಾರಿ ಹೋಯಿತು. ಆ ಟೋಟೋ ಕ್ಯಾಪ್ ಹಾರಿ ಹೋದ ತಕ್ಷಣ ಈ ಟೋಟೋ ಕ್ಯಾಟ್ ಏನು ಮಾಡ್ತು, ಆ ಕ್ಯಾಪ್ನ ಹಿಡೀಲಿಕ್ಕೆ ಓಡ್ತಾ ಓಡ್ತಾ ಹೋಯಿತು. ನೋಡಿ ಇಲ್ಲಿ ಈಗ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಆ ಬಿರುಗಾಳಿಯಿಂದ ಏನಾಯಿತು, ಇದು ಕ್ಯಾಪ್ ಹಾರಿ ಹೋಗ್ತಾ ಇದೆ. ಆವಾಗ ಈ ಟೋಟೋ ಕ್ಯಾಟ್ ಬಗ್ಗಿ ಅದನ್ನು ತೆಗೆದುಕೊಳ್ಳಿಕ್ಕೆ ಆ ಕ್ಯಾಪ್ ಹಿಂದ್ಗಡೆ ಓಡಿ ಹೋಯಿತು. ಟೋಟೋ ಕ್ಯಾಟ್ ರ್ಯಾನ್ ಆಫ್ಟರ್ ದ ಕ್ಯಾಪ್ ಬಟ್ ಇಟ್ ರೋಲ್ಡ್ ಅವೇ. ಆದರೆ ಕ್ಯಾಪ್ ಅದಕ್ಕೆ ಸಿಗದೆ ಉರುಳ್ತಾ ಉರುಳ್ತಾ ಮತ್ತೆ ಮುಂದೆ ಸಾಯಿತು. ನೆಕ್ಸ್ಟ್ ಏನಾಯಿತು, ಜಸ್ಟ್ ದೆನ್ ದ ವೈಂಡ್ ಬ್ಲೂ ಹಾರ್ಡರ್ ಆ್ಯಂಡ್ ಇಟ್ ರೋಲ್ಡ್ ಫರ್ದರ್ ಅವೇ. ದ ಕ್ಯಾಪ್ ಫ್ಲೂ ಇನ್ ದ ಏರ್ ಆ್ಯಂಡ್ ವೆನ್ ಟೋಟೋ ಲುಕ್ಡ್ ಅಪ್, ವಾಟ್ ಡಿಡ್ ಹಿ ಫೈಂಡ್. ಗಾಳಿ ಜೋರಾಗಿ ಬೀಸಿದ ತಕ್ಷಣ ಏನಾಯ್ತದು, ಆ ಕ್ಯಾಪ್ ಟೋಪಿ ಮತ್ತೆ ಹಾರ್ತಾ ಹಾರ್ತಾ ಮೇಲೆ ಹೋಯಿತು. ದೇರ್ ವಾಸ್ ದ ಕ್ಯಾಪ್ ಸಿಟ್ಟಿಂಗ್ ಆನ್ ದ ಟ್ರೀ. ಅಲ್ಲೇನಾಯಿತು, ಗಿಡದಲ್ಲಿ ಹೋಗಿ ಅದು ಕ್ಯಾಪ್ ಟೋಪಿ ಕೂತ್ಕೋತು. ಹೌದಾ, ಈಗ ನೀವು ನೋಡ್ತಾ ಇದ್ದೀರಿ ಚಿತ್ರದಲ್ಲಿ ಗಿಡದಲ್ಲಿ ಟೋಪಿ ಕೂತ್ಕೊಂತು. ಅವಾಗ ಏನಂತ ಹೇಳ್ತದು ಟೋಟೋ, ಗಾಟ್ ಯು ಸ್ಯಾಡ್ ಟೋಟೋ
ಥ್ರೋಯಿಂಗ್ ಎ ಸ್ಟೋನ್. ನೋಡ್ರಿಲ್ಲ ಏನು ಮಾಡ್ತು, ನನಗೆ ಸಿಕ್ತು ಟೋಪಿ ಅಂತ ತಿಳ್ಕೊಂಡು ಟೋಟೋ ಕ್ಯಾಟ್ ಏನು ಮಾಡ್ತು, ಒಂದು ಸಣ್ಣ ಕಲ್ಲನ್ನು ಆ ಟೋಪಿಗೆ ಎಸಿತಾ ಇದೆ ಅಲ್ವಾ. ಓ ನೋ, ದೆ ವೆಂಟ್ ದ ಕ್ಯಾಪ್ ಫ್ರಮ್ ದ ಟ್ರೀ ಆನ್ ಟು ದ ಟಾಪ್ ಆಫ್ ದ ವಾಲ್. ಆದರೆ ಏನಾಯಿತು, ಇದು ಸ್ಟೋನ್ ಒಗೆದ ತಕ್ಷಣ, ಕಲ್ಲು ಎಸೆದ ತಕ್ಷಣ ಆ ಟೋಪಿ ಗಿಡದಿಂದ ಮತ್ತೇನಾಯಿತು, ಇಲ್ಲಿ ವಾಲ್ ಇದೆಯಲ್ಲ, ಗೋಡೆ ಇದೆಯಲ್ಲ, ಆ ಗೋಡೆ ಮೇಲೆ ಬಿತ್ತು. ಟೋಪಿ ಏನು ಮಾಡ್ತು, ಗಿಡದ ಮೇಲಿಂದ ಗೋಡೆ ಮೇಲೆ ಬಿತ್ತು. ಗಾಟ್ ಯು ಸ್ಯಾಡ್ ಟೋಟೋ ಯೂಸಿಂಗ್ ಎ ಸ್ಟಿಕ್ ಟು ಪೋಕ್ ದ ಕ್ಯಾಪ್. ಓ ನೋ, ದೆ ವೆಂಟ್ ದ ಕ್ಯಾಪ್ ಫಾಲಿಂಗ್ ಫ್ರಾಮ್ ದ ವಾಲ್ ಇನ್ ಟು ದ ವೆಲ್. ಏನಾಯಿತು, ಈಗ ನೆಕ್ಸ್ಟ್ ಚಿತ್ರದಲ್ಲಿ ನಿಮ್ಗೆ ಗೊತ್ತಾಗತ್ತೆ ನೋಡಿ. ಎಸ್, ಇಲ್ಲಿ ನೋಡಿ, ಈಗ ಗಿಡದ ಮೇಲೆ ಇರ್ತಕ್ಕಂಥ ಟೋಪಿ ಏನಾಯಿತು, ಗೋಡೆ ಮೇಲೆ ಬಿತ್ತು, ಕಂಪೌಂಡ್ ಮೇಲೆ ಬಿತ್ತು. ಅವಾಗ ಏನು ಮಾಡ್ತಾ ಇದೆ ಅದು ಟೋಟೋ ಕ್ಯಾಟ್, ಆ ಸ್ಟಿಕ್ ಕೋಲ್ ಹಿಡ್ಕೊಂಡು ಆ ಕ್ಯಾಪನ್ನು, ಟೋಪಿಯನ್ನು ತೆಗಿತಾ ಇದೆ. ಬಟ್ ಆದರೆ ಏನಾಯಿತು, ಮತ್ತೆ ಆ ಟೋಪಿ ಆ ಕೋಲ್ನಿಂದ ತಪ್ಪಿ ಇಲ್ಲಿ ಕೆಳಗಡೆ ಬಾವಿ ಇದೆಯಲ್ಲ, ಆ ಬಾವಿ ಒಳಗಡೆ ಬಿತ್ತು. ಮೊದಲ ಮರದ ಮೇಲಿದ್ದ ಟೋಪಿ ಗೋಡೆ ಮೇಲೆ ಬಿತ್ತು, ಗೋಡೆ ಮೇಲಿಂದ ಟೋಪಿ ಮತ್ತು ವಾಪಸ್ ಬಾವಿಯಲ್ಲಿ ಬಿತ್ತು. ದ ಕ್ಯಾಪ್ ಸ್ಯಾಟ್ ಆನ್ ಎ ಟ್ರೀ. ಟೋಟೋ ಕ್ಯಾಟ್ ಥ್ರೂ ಎ ಸ್ಟೋನ್ ಆಟ್ ದ ಕ್ಯಾಪ್. ಗಿಡದಲ್ಲಿರ್ತಕ್ಕಂಥ ಟೋಪಿಗೆ ಕಲ್ಲೆಸಿತು, ಆ ಟೋಪಿ ವಾಪಸ್ ಗೋಡೆ ಮೇಲೆ ಬಿತ್ತು, ನೆಕ್ಸ್ಟ್ ಬಾವಿಯಲ್ಲಿ ಬಿತ್ತು. ದೆ ವೆಂಟ್ ದ ಕ್ಯಾಪ್ ಫ್ರಾಮ್ ದ ಟ್ರೀ ಟು ದ ವಾಲ್ ಆ್ಯಂಡ್ ಫ್ರಾಮ್ ದ ವಾಲ್ ಟು ದ ವೆಲ್. ಆಮೇಲೆ ಏನಿತ್ತು, ಗೋಡೆ ಮೇಲಿಂದ ಬಾವಿ ಒಳಗಡೆ ಬಿತ್ತು. ವೆಲ್, ಬಾವಿಗೆ ವೆಲ್ ಅಂತ ಕರಿತೀವಿ. ನೆಕ್ಸ್ಟ್ ಏನಾಯಿತು, ಗಾಟ್ ಯು ಸ್ಯಾಟ್ ಟೋಟೋ ಯೂಸಿಂಗ್ ಎ ರೋಪ್ ಆ್ಯಂಡ್ ಬಕೆಟ್ ಟು ಪುಲ್ ಹೀಸ್ ಕ್ಯಾಪ್ ಔಟ್. ಏನು ಮಾಡ್ತದು, ಮತ್ತೆ ನನಗೆ ಸಿಕ್ತು ಅಂತ ತಿಳ್ಕೊಂಡು ರೋಪ್ ಅಂದರೆ ಹಗ್ಗ ತೊಗೊಳ್ತು, ಬಕೆಟ್ ತೊಗೊಳ್ತು, ಏನು ಮಾಡ್ತು, ಹಗ್ಗಕ್ಕೆ ಬಕೆಟ್ಗೆ ಹಗ್ಗ ಕಟ್ಟಿ ಬಾವಿಯಲ್ಲಿ ಬಿಟ್ಟು ಕ್ಯಾಪ್ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತು. ಔಟ್ ಕೇಮ್ ದ ಕ್ಯಾಪ್ ಬಟ್ ಇಟ್ ವಾಸ್ ಫುಲ್ ಆಫ್ ವಾಟರ್ ಆ್ಯಂಡ್ ವೆಟ್ ಆ್ಯಂಡ್ ಡ್ರಿಪ್ಪಿಂಗ್. ತೆಗಿತು, ಅದು ಬಕೆಟ್ನಿಂದ ಆ ಹಗ್ಗಕ್ಕೆ ಬಕೆಟ್ ಕಟ್ಟಿ ಬಾವಿಯಲ್ಲಿ ಬಿಟ್ಟು ಟೋಪಿಯನ್ನು ಮೇಲೆ ಎತ್ತಿತು. ಆದರೆ ಟೋಪಿ ಏನಾಗಿತ್ತು ಅಂತಂದ್ರೆ ನೀರಿಗೆ ತೊಯ್ದಿತ್ತು, ತಂಪಾಗಿತ್ತು, ಅದರಲ್ಲಿ ನೀರು ತುಂಬಿತ್ತು, ಹನಿ ಹನಿಯಾಗಿ ಬೀಳ್ತಾ ಇತ್ತು. ಟೋಟೋ ಲುಕ್ಡ್ ಆಟ್ ದ ಕ್ಯಾಪ್ ಆ್ಯಂಡ್ ಸ್ಯಾಟ್, ಓ ನೋ, ವಾಟ್ ಡು ಐ ಡೂ ನಾವ್. ಅಯ್ಯೋ, ಏನಾಯ್ತು ಇದು, ನನಗೆ ಸಿಕ್ತು, ಆದರೆ ಏನು ಮಾಡಲಿಕ್ಕಿದ್ನ ಅಂತ ವಿಚಾರ ಮಾಡ್ತು. ನೋಡಿಲ್ಲ, ಟೋಟೋ ಕ್ಯಾಟ್ ಫುಲ್ಡ್ ಔಟ್ ದ ಕ್ಯಾಪ್ ಫ್ರಾಮ್ ದ ವೆಲ್. ಇಲ್ಲಿ ಬಾವಿಯಿಂದ ಕ್ಯಾಪ್ ತೆಗೀತು. ದೇರ್ ಕೇಮ್ ದ ಕ್ಯಾಪ್ ಔಟ್ ಆಫ್ ದ ವೆಲ್ ವೆಟ್ ಆ್ಯಂಡ್ ಫುಲ್ ಆಫ್ ವಾಟರ್. ಆದರೆ ತೆಗೆದಾಗ ಆ ಟೋಪಿ ತುಂಬ ನೀರಿತ್ತು. ಈ ರೀತಿಯಾಗಿ ಟೋಟೋ ಕ್ಯಾಟ್ ರನ್ ಅವೇ ದ ಕ್ಯಾಪ್. ಕ್ಯಾಪಿನ ಹಿಂದ್ಗಡೆ ಓಡಿ ಹೋಗಿ ಏನಾಯಿತು ಎಂಬ ಕಥೆ ನೀವೀಗ ಕೇಳಿದ್ದೀರಾ. ಸರಿ, ಥ್ಯಾಂಕ್ ಯು.